ಈ ರೀತಿ ಎಲ್ಲ ಬೆಳೆಯುತ್ತೆ. ಯಾಕಂದ್ರೆ ನಾವು ವಿಧಾನಸಭೆಯಲ್ಲೂ ನಾನು ಹೇಳಿದ್ವಿ, ನಮ್ಮ ಸರ್ಕಾರ ಇದ್ದಾಗ ಒಂದು ನಿಗದಿ ಮಾಡಿ ರೈತರು ಒಪ್ಕೊಂಡಿದ್ರು, ಬೆಲೆ ನಿಗದಿ ಮಾಡಿದ್ರು. ಆದರೆ ಅದೇ ರೀತಿ ಬೊಮ್ಮಾಯಿ ಅದನ್ನು ಪ್ರಾರಂಭ ಮಾಡಿದ್ರು, ಗೋವಿಂದ ಕಾರಜೋಳರು ಬೊಮ್ಮಾಯಿ ಅದು ಅದನ್ನೇ ಎಂ ಬಿ ಪಾಟೀಲ್ ಸುಹಾಂತ್ ಪಾಟೀಲ್ ವಿರೋಧ ಮಾಡಿ ನಾವು 50 ಕೊಡ್ತೀವಿ 60 ಕೊಡ್ತೀವಿ ಅಂತನೂ ರೈತರಿಗೆ ಒಂದು ಆಸೆ ತೋರಿಸಿ ಈಗ ಈ ರೀತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ನೋಡಿ, ನೀವು ನಾಳೆ 20 ಲಕ್ಷ 15 ಲಕ್ಷ ಕೊಟ್ಟರೆ ರೈತರು ಇವತ್ತು ಎಲ್ಲಿ 15 ಲಕ್ಷ ರೂಪಾಯಿ ಎಕರೆ ನೀವೇ ಸಿಗುವುದಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ಯೋಗ್ಯವಾದಂಥ ಬೆಲೆ ಕೊಡಬೇಕಾಗಿತ್ತು ಸರ್ಕಾರದ ಕರ್ತವ್ಯ. ಮತ್ತು ರೈತರು ಸಹ ಏನು ಅವ್ರ ಬೇಡಿಕೆ ಇದೆ ಅಂದರೆ, ನೀವು 40 ನಿಗದಿ ಮಾಡ್ತೀರೋ 45 ನಿಗದಿ ಮಾಡ್ತೀರೋ, ಒನ್ ಟೈಮ್ ನಮ್ಮ ಎಲ್ಲರಿಗೂ ಒಮ್ಮೆ ಕೊಟ್ಬಿಡಿ. ನೀವು ಇವತ್ತು ಅನೌನ್ಸ್ ಮಾಡ್ತೀರಾ, ಇವತ್ತು 40 ಉದಾಹರಣೆಗೆ 40 ಲಕ್ಷ ರೂಪಾಯಿ ಮಾಡಿದ್ರೆ 10 ವರ್ಷಗಟ್ಟಲೆ ಕೊಡಲಿಲ್ಲ, 10 ವರ್ಷಕ್ಕೆ 4 ಕೋಟಿ ಆಗಿರ್ತದೆ ಅದು ಬೆಲೆ. ಈಗ ನೀವು ಏನು ಮಾಡ್ತೀರಾ, ಅದು 10% ಪ್ರತಿ ವರ್ಷ ನೀವು ಎಷ್ಟು ಕೊಡ್ಬೇಕಾಗುತ್ತೆ. ಇವತ್ತು 40 ಲಕ್ಷ ಮಾಡಿದ್ರೆ ನಾವು ಮುಂದಿನ ಸಲ 44 ಲಕ್ಷ, ಮುಂದೆ 44 ಲಕ್ಷ ಮತ್ತು 10%. ಅಂದರೆ ರೈತರು ಪೂರ್ತಿ ತಮ್ಮ ಲಕ್ಷಾಂತರ ಎಕರೆ ಜಮೀನು ತಗೊಳ್ಳುವಾಗ ಇದನ್ನು 1 ಲಕ್ಷ ಕೋಟಿ ರೂಪಾಯಿದಾಗಲೇ ಪ್ರಾಮಾಣಿಕವಾಗಿ ಸರ್ಕಾರ ಪ್ರಯತ್ನ ಮಾಡಿದ್ರೆ 1 ಲಕ್ಷ ಕೋಟಿಯಲ್ಲಿ ಆಗ್ತದೆ. ಆದರೆ ಇದು ತುಂಬ ಕಾಟಾಚಾರಕ್ಕೆ ಸಭೆ ರೀತಿ ರೈತರ ಮೇಲೆ ದಬ್ಬಾಳಿಕೆ ಇದೆ. ಹೌದು, ಉಪಮುಖ್ಯಮಂತ್ರಿ ನಾವು ಪಟಾಟೆ ತೊಗೋಬೇಕು, ನೀವು ಕೋಟಿ ಹೋಗೋದು ನೋಡ್ರಿ ಮಾಡ್ರಿ ಅನ್ನೋದು ದಬ್ಬಾಳಿಕೆ ಆಗ್ತದೆ. ಇದಕ್ಕೆ ಯಾವ ರೈತರು ಒಪ್ಪೋದಿಲ್ಲ. ರೈತರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ನೀವು 40 ಕೊಡ್ತಿರೋ 50 ಕೊಡ್ತಿರೋ ನಿರ್ಣಯ ಮಾಡಿರಿ. ರೈತರು ಅವ್ರದ್ದೇ ಆದಂಥ ಒಂದು ಲೆಕ್ಕದಲ್ಲಿ ಅದ, ಅವರೇನು ಭಾಳ ವಿದ್ಯುತ್ ಚಕ್ರ ಬಿಡ್ತಾ ಇದ್ದಾರೆ. ಆ ರೀತಿಯಲ್ಲಿ ನೀವು ಫೈನಲ್ ಮಾಡಿ ಅವ್ರ ರೈತರಿಗೆ ಕೊಡ್ರಿ. ಮತ್ತು ಇದೇ ವರ್ಷನೇ ಎಲ್ಲ ರೈತರು ಕೊಟ್ಟರು. ಅವ್ರು ಮತ್ತೊಂದು ಕಡೆ ಹೋಗಿ ಜಮೀನು ಖರೀದಿ ಮಾಡಿ ತಮ್ಮ ಜೀವನವನ್ನು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಜಮೀನು ಹೋದ್ಮೇಲೆ ಅದರಿಂದ ಮಾರಾಟ ಆಗೋ ಜಮೀನು ರೈತರಿಗೆ ಮತ್ತೆ ಹೆಚ್ಚಾಗುತ್ತೆ. ಈಗ ರೈತ ಈಗ 10 ಎಕರೆ ಕಳ್ಕೊಂಡಂಥ ರೈತಗೆ ನಾಳೆ ಬರೀ 5 ಎಕರೆ ಸಿಗ್ತದೆ. ಯಾಕಂದರೆ ಎಲ್ಲ ಧಾನ್ಯ ಹೆಚ್ಚಾಗುತ್ತೆ. ಅದಕ್ಕೆ ರೈತ ಸೂಕ್ತವಾದ ಬೆಲೆ ತಕ್ಷಣ ಕೊಟ್ಟು ಆಲ್ಮಟ್ಟಿಗೆ ಏನು 524.25 ಕಂಪ್ಲೀಟ್ ಮುಗಿಸುವಂಥ ಕೆಲಸ ಮಾಡಿ. ನೀವು ಸಾಲ ಮಾಡಕತ್ತೀರಿ, ಅದಕ್ಕೆ ಮಾಡಕತ್ತೀರಿ. 1,15,000 ಕೋಟಿ ರೂಪಾಯಿ ಇವತ್ತು ಏನು ನಮ್ಮ ಗ್ಯಾರಂಟಿ ಸ್ಕೀಮ್ ಸಲುವಾಗಿ 65,000 ಕೋಟಿ ಆದರೆ ಸೇರಿ ನೀವು ಸಾಲ ಮಾಡಕತ್ತೀರಿ. ನಾವು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ನಾವು 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿರಿ. ಆಲ್ಮಟ್ಟಿಗೆ ಕೂತಿದೆ ಸುಮಾರು 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಈ ನೀರಾವರಿ ಆಗೋದ್ರಿಂದ ನಾ ಹೇಳಿ ಇನ್ನೊಂದು ಆಫರ್ ಕೊಡ್ತೀನಿ ರೈತರ ಕಡೆಯಿಂದ. ಪ್ರತಿ ಎಕರೆಗೆ ಪ್ರತಿ ವರ್ಷ 1,000 ರೂಪಾಯಿ ರೈತರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಯಾರು ನೀರಾವರಿಯ ಅನುಕೂಲತೆ ತಗೋತಾರಲ್ಲ ರೈತರಿಗೆ ಹಾಕ್ತೀವಿ. 1,000 ರೂಪಾಯಿ ಕೊಡ್ತಾರೆ, ಏನು ದೊಡ್ಡದಲ್ಲ, ಕೊಡೇಬೇಕು. ಎಲ್ಲ ಪ್ರಕಟಣೆಗೆ ಏನು ಆಗೋದಿಲ್ಲ. ಬಡ್ಡಿ ಏನೈತಲ್ಲ 1 ಲಕ್ಷ ಕೋಟಿ ರೂಪಾಯಿ ಅದು ನೀವು ಸರ್ಕಾರ ತಿಂದ್ರಿ. ಅದರ ಅಸಲು ಏನಿದೆ ರೈತರ ಕಡೆ 10 ವರ್ಷ ಪೇಡ್ ಹಾಕ್ಬೋದು, 15 ವರ್ಷ ಪೇಡ್ ಹಾಕ್ಬೇಕು. ಹಂಗೆ 1 ಎಕರೆ ಹಂಗೆ ಪ್ರತಿ ಹಂತ ಹಂತವಾಗಿ 1,000 ರೂಪಾಯಿ ಕಲೆಕ್ಷನ್ ಮಾಡಿರಿ. ನೀವು ಸಾಲ ಮುಗಿಸೋದು ಸರ್ಕಾರದಿಂದ ಕಾರ್ಯಕ್ರಮ ಮಾಡಿದಾಗ ಬಡ್ಡಿ ಭಾಳ ಕಡಿಮೆ ಇರ್ತದೆ. 4-5% ಇರ್ತದೆ ವರ್ಲ್ಡ್ ಬ್ಯಾಂಕ್. ಅದಕ್ಕಿಂತ ಕಡಿಮೆನೇ ಇರ್ತದೆ. ಜಪಾನ್, ಏಷ್ಯಾ ಬ್ಯಾಂಕ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಅದರಿಂದ ಸಾಲ ತಗೊಂಡು ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ರೈತರನ್ನ ಪುನರ್ವಸತಿ ಪುನರ್ ನಿರ್ಮಾಣ ಏನಿದೆ ಎಲ್ಲ ಮಾಡಿ ಮುಗಿಸಿ ಅಂದಾಗ ಮಾತ್ರ ಶಾಶ್ವತ ಪರಿಹಾರ ಆಗ್ತದೆ. ಈ ರೀತಿ ರೈತರನ್ನ ದಬ್ಬಾಳಿಕೆ ಮಾಡೋದು ಬಿಟ್ಟು ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮ ರೈತರು ತ್ಯಾಗ ಮಾಡೋಕ್ಕೆ ತಯಾರದ. 5 ಲಕ್ಷ ಕಡಿಮೆ ಕೊಡ್ತೀವಿ ಅಂದ್ರೆ ತೊಗೊಳಕ್ಕೆ ತಯಾರದ. ಆದರೆ ನೀವು ಹಿಂಗೆಲ್ಲ ದಬ್ಬಾಳಿಕೆ ಮಾಡಿ ಅದೆಲ್ಲೋ ಗುಜರಾತ್ ಕನಕಪುರನಾಗ ಗುಂಡಾಗಿ ಮಾಡಿದಂಗೆ ಉತ್ತರ ಕರ್ನಾಟಕ ರೈತರು ಅಷ್ಟೇನು ಸೋಮು ಇರ್ತಾರೆ. ಯಾಕಂದ್ರೆ ಇವ್ರು ತೊಂದರೆ ಆಗ್ತಾರೆ. ಏನು ತಿಳ್ಕೊಬೇಕು ಸರ್. ಈಗ ಭಾರತ ಬೆಳಗಾವಿ ಕಡೆ ಬಂದು ಹೋಗ್ತಾರೆ, ಅಗ್ರಿಕಲ್ಚರ್ ಆಪರೇಷನ್ ಸೆಕ್ಯೂರ್ ಆಗುತ್ತೆ. ಇಷ್ಟು ಮತ್ತೆ ಬೇಕೆ ಅಂದಂತೂ ವಿರೋಧ ಇದೆ. ಯಾವ ಭಾರತದ ವಿರುದ್ಧ ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದನೆ ಮಾಡೋ ಕಾರಣ ಅವ್ರು ಎಲ್ಲಿವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ಲ, ಎಲ್ಲಿವರೆಗೂ ಆಕ್ಯುಪೈಡ್ ಕಾಶ್ಮೀರ ಅಂತ ಇಟ್ಕೊಂಡಿಲ್ಲ. ಅವ್ರ ಯಾವ ಆಟನೂ ಆಡಬಾರ್ದು, ಯಾವ ಓನ್ಲಿ ಗುಂಡಿಗೆ ಗುಂಡು ಕೊಡೋದು ಅಷ್ಟೇ ಮಾಡಬೇಕು. ಬಿಟ್ಟು ಈ ರೀತಿಯ ಏನೋ ಯಾರ್ದೋ ಪ್ರೆಷರ್, ಜಗತ್ತಿನ ಯಾವುದೋ ಒಂದು ಪ್ರೆಷರ್ ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು ಇವೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತಿದ್ದೇನೆ. ಈಗ BSO ಫಾಲೋವರ್ ಗ್ರೂಪಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ.
ಅವರು ಹಿಂದೂ ಹಬ್ಬ ಹರಿದಿನಗಳನ್ನು ನೋಡಿಕೊಂಡು ಜನ ಸೇರಿ ನೋಡ್ಕೊಂಡು ಭಾಷಣ ಮಾಡ್ತಾರೆ, ಇವ್ರಿಗೆ ಜನಸಂಖ್ಯೆಲ್ಲ ಸುಮ್ಮನೆ ಹಿಂದುತ್ವ ಮಾತಾಡ್ತಾರೆ ಅಂತ ಹೇಳಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಪಾಪ ನಮಗೇನು ಇಲ್ಲ ಅಲ್ರಿ. ನನಗೆ ನಮ್ಮ ಪೂಜ್ಯ ತಂದೆಯವ್ರಿಗೇನು ಮಾಜಿ ಮುಖ್ಯಮಂತ್ರಿ ಇದು ಇಲ್ಲ, ಈ ಲಿಂಗಾಯತರ ನನಗೆ ಬೆಂಬಲ ಇಲ್ಲ, ಎಲ್ಲ ಅವ್ರಿಗೆ ಮಾಡ್ಬಿಟ್ಟಾರೆ. ಲಿಂಗಾಯತರು ಮಾಡ್ಯಾರ, ಪೂಜ್ಯ ತಂದೆಯವ್ರನ್ನೇ ಎಲ್ಲ ಪಾದ ಪೂಜೆ ಮಾಡ್ಲಕತ್ತಾರ. ಅದಕ್ಕೆ ಮೊನ್ನೆ ಅಮಿತ್ ಶಾ ಅವ್ರು ಭೇಟಿಯಾದಾಗ ಆರ್ ಅಶೋಕ್ ಅವರಿಗೆ ಮತ್ತು ವಿಜೇಂದ್ರ ಅವರು ಕರಾಟೆ ತೆಗೆದುಕೊಂಡು ನಿಮ್ಮ ಮಾತು ಕೇಳಿ ಎಲ್ಲವನ್ನು ಹೊರಗಾಕಿದ್ವಿ. ನೀವು ಬರೀ ಒಂದು ಬೈಟಿ ಸೀಮಿತ ಆಗಿದ್ದೀವಿ, ಅದಕ್ಕೆ ನೀವೇನು ಕೆಲಸ ಮಾಡ್ತಾ ಇಲ್ಲ, ಜನ ಬೆಂಬಲ ಎಷ್ಟಾದ್ರು ಕಾಣಿಸ್ತಾ ಇದೆ ಅಂತೇಳಿ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಏನು ಬಹಳ ಸಂತೋಷ. ನೀವು ಮಾಧ್ಯಮದವರೇ ನನಗೆ ಹೇಳಕತ್ತೀರ, ಇದನ್ನ ನಾ ಹೇಳಿದ ಜನರು ಎಲ್ಲ ನನ್ನ ತಾನೇ ವರ್ಣನೆ ಮಾಡ್ಕೊಳ್ತಾನೆ. ಇದು ಏನೋ ಅಮಿತ್ ಶಾ ಕ್ಯಾರಿ ಅಂದಿಲ್ಲ. ಅಮಿತ್ ಶಾ ಅವ್ರ ಮನೆಗೆ ಹೋದಾಗ ಎತ್ತಾಳ ಗೆಟಾವ್ ತಂದ್ರು ಅಂತ ಹೇಳ್ತಿದ್ರು. ಈಗ ನನ್ಗೆ ಅಮಿತ್ ಶಾ ಅವರೇ ಒಬ್ಬರು ಕೇಂದ್ರ ಮಂತ್ರಿ ಬಂದು ಹೇಳ ಇದು ಮಾಹಿತಿ हम बहुत बड़ा गलती किया कर्नाटक में, इनका विजेंद्र का बात सुनते यत्नाल को हम पार्टी से बाहर करने के लिए बहुत कर्नाटक के बंद में बहुत गलती हो गया. ಇದನ್ನ ಅವರೇ ವಿಚಾರ ಮಾಡ್ಯಾರ. ಜನರಿಗೆ ಗೊತ್ತಾಗತ್ತೆ. ಇವತ್ತು ಮದ್ದೂರಿನಲ್ಲಿ ನಮ್ದೇನು ಲಿಂಗಾಯತರು ಇಲ್ಲ, ಬಿಜೆಪಿ ಇಲ್ಲ, ಹಿಂದುತ್ವ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಮದ್ದೂರಿಗೆ ಹೋದ್ಮೇಲೆ ಅನಿಸ್ತು ಯಾರಿಗೇನು ರೊಕ್ಕ ಕೊಟ್ಟಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ, ಡಾಬಾಗ ರೊಕ್ಕ ಕೊಟ್ಟಿಲ್ಲ, ದಾರು ಕೊಟ್ಟಿಲ್ಲ. 15-20 ಸಾವಿರ ಯುವಕರು ಕೊಡ್ತಾರಂದ್ರೆ ಈ ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ಒಂದು ರೀತಿ ಪುನರ್ ಚರ್ಚೆ ಚಿಂತನೆ ಮಾಡಕತ್ತೆ. ಹಂಗಂದ್ರೆ ಮೊದಲು ಏನಾಗ್ತಿತ್ತು, ಬರೀ ಒಕ್ಕಲಿಗ ಮುಖ್ಯಮಂತ್ರಿ ಆಗಬೇಕು, ಒಕ್ಕಲಿಗ ಅನ್ಯಾಯ ಆಯ್ತು, ಬರೀ ಇದ್ರ ಮ್ಯಾಗೇ ಈ ಸರಿ ಇಲೆಕ್ಷನ್ ಕಾವೇರಿ ಮೇಲೆ. ಈಗ ಅಲ್ಲಿ ಯುವಕರಿಗೆ ಏನು ಬಂದ್ಬಿಟ್ಟದಂದ್ರೆ ನಾವು ಹಿಂದೂಗಳು ಎಲ್ಲರೂ ಒಂದಾಗಬೇಕು. ನಾಳೆ ಅವರು 20-50% ಆದರೆ ನಮ್ಮ ಚುನಾವಣೆ ಮಾಡೋದಾಗಲ್ಲ ಅಂತದ್ದು ಇಡೀ ರಾಜ್ಯದ ಎಲ್ಲ ಹಿಂದೂಗಳಿಗೆ ಕಲ್ಪನೆ ಬಂದಿದ್ದರಿಂದ ಮದ್ದೂರಿನವ್ರು ಮತ್ತೆ ಜಾಗೃತಿ ಮತದಾರ. ಮಂಡ್ಯದವ್ರು ಯಾವಾಗ ಹೆಂಗೆ ನಿರ್ಣಯ ತಗೋತಾರೆ ಗೊತ್ತಾಗ. ಅಂಬರೀಷ್ ಅವ್ರು ಇದ್ದಾಗ ಅವ್ರ ಮನೆಯವ್ರು ನಿಂತಿದ್ರಲ್ಲ ಸುಮಲಣ್ಣ, ಇಂಡಿಪೆಂಡೆಂಟ್ MP ಆರಿಸಿದ್ರು. ಅದಕ್ಕೆ ಮದ್ದೂರು ಕರ್ನಾಟಕದ ರಾಜಕೀಯ ಒಂದು ಏನು ಚರ್ಚೆ ಇದೆ ಚಿಂತನೆಯನ್ನೇ ಬುಡಮೇಲೆ ಮಾಡಿದ್ರು. ಅಲ್ಲಿ ಅವರೇ ಬರ್ತಾರೆ, ಬಿಜೆಪಿಯಲ್ಲಿ ಅಸ್ತಿತ್ವ ಇಲ್ಲ. ಬಿಜೆಪಿ ಹಿಂದುತ್ವ ಇಡೀ ರಾಜ್ಯದಲ್ಲಿ ಜನರು ಬೇಕಾಗಿತ್ತು. ಆದರೆ ನಮ್ಮಲ್ಲಿರೋ ಬಿಜೆಪಿ ನಾಯಕರು ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪಾರ್ಟಿ ಹಾಳು ಮಾಡಲಾಕಂತ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನೂ ವಿಶ್ವಾಸ ತಗೊಳ್ತಾ ಇಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇಲ್ಲ. ಅವ್ರನ್ನೂ ಒಂದು ರೀತಿ ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಮುಂದಿನ 2028 ಏನು ಗ್ಯಾರಂಟಿ ಹೇಳಿ ಏನು ಬೇಕಾದಲ್ಲಿ ಹೊಡಿದೆ ಸಿದ್ದರಾಮಯ್ಯ ಕುಮಾರ್ 150 ನೀಡಿದಾಗ್ತದೆ ಕರ್ನಾಟಕ. ಆ ರೀತಿ ಟ್ರೆಂಡ್ ಚಾಲು ನಡೀಬೇಕಾಗಿತ್ತು. ಹಿಂದುತ್ವದ ಜೊತೆಗೆ ಅಭಿವೃದ್ಧಿ, ಹಿಂದುತ್ವ ಮುಗಿಸಿ ನಾವು ಸಾಮಗ್ರಿಗಾಗಿ 1000 ಕೋಟಿ ಕೊಡ್ತೀನಿ, ದಲಿತರಿಗೆ 25,000 ಕೋಟಿ, SC TSP 25,000 ಕೋಟಿ ನೀವು ಡೈವರ್ಟ್ ಮಾಡಿ ಗ್ಯಾರಂಟಿಗಾಗಿ ದಲಿತರು ಚೆಲ್ಲಾಕಿತ್ತು. ಬಡ ಏನೋ ಹಳ್ಳಿಗಳ ಅಭಿವೃದ್ಧಿಗೆ 4,900 ಕೊಟ್ಬಿಟ್ಟಾರೆ. ಅದರಿಂದ ಎಲ್ಲರೂ ಏನೋ 1 ಕೋಟಿ ರೂಪಾಯಿ ವಿದೇಶಕ್ಕೆ ಅವ್ನು ಕಲಿಲಕ್ಕೆ ಹೋಗ್ತಾರೆ. ಅಂದರೆ ಹೆಂಗೋಗಿ ದಲಿತ ಮಕ್ಕಳು ಇಲ್ಲ 1 ಕೋಟಿ. ಎಲ್ಲ ನಾಟಕ ಮುಗಿಸ್ತಾ ಇದೆ. ಅದರಿಂದ ಬದಲಾವಣೆ ಈ ರಾಜ್ಯ ಜನ ಬಯಸ್ತಾರೆ. ಸರ್, ಈಗ ಪ್ರದೀಪ್ ಈಶ್ವರ್ ಈಗ ನಾನು ಮಾತಾಡೋದೇ ಪ್ರಾಣಿಗಳ ಜೊತೆ, ಅಂದರೆ ನೀವು ಪ್ರಾಣಿಗಳ ಜೊತೆ ಮಾತಾಡೋದು ನೀವು ಹೇಳಿದ್ರು. ಆದರೆ ನಾನು ಮಾತ್ರ ಮಾತಾಡೋದು ಪ್ರಾಣಿಗಳ ಜೊತೆ, ವಿಜಯಪುರದ್ದು ಮತ್ತು ಮೈಸೂರದ್ದು ಹೇಳಿದ್ರೆ ಆ ಪ್ರಾಣಿಗಳ ಜೊತೆ ಮಾತಾಡೋದು. ಏನು ಪ್ರಾಣಿ ಹಂಗೆ ಇದೆ ಸರ್. ಈಗ ಮಂಡ್ಯಾಗ ನನ್ನ ಮುಂದೆ ಮಂಡ್ಯಾನಿಗೆ ಕಾಣಿಸ್ತದೆ. ಮಂಡ್ಯಾಗ ಏನು ಬೇರೆ ಕಾಣಿಸ್ತದೆ? ಮಂಡ್ಯಾನೇ ಕಾಣಿಸ್ತದೆ. ಮನುಷ್ಯರು ಮಂಡ್ಯಾನಕ್ಕೆ ಕಾಣಿಸ್ತದೆ. ಅದು ಬುದ್ಧಿ ಕಲಿಸ್ತಾರೆ. ಯಾಕಂದ್ರೆ ಗೊತ್ತಾಗ್ತಕ್ಕ ಅವ್ರು ಮುಸ್ಲಿಂ ಒಳ್ಳೆಯದು.